ರಾಜ್ಯಾದ್ಯಂತ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ. ಅಕ್ಟೋಬರ್ 7ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯನ್ನ ಆರಂಭಿಸಿದ್ದಾರೆ. ಇನ್ನು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಸರ್ವೆ ಮಾಡ್ತಾ ಇರುವಂತದ್ದು. ಸುಮಾರು 60 ಪ್ರಶ್ನೆಗಳನ್ನ ಸಮೀಕ್ಷೆಯಲ್ಲಿ ಸಿಬ್ಬಂದಿಗಳು ಕೇಳಲಿದ್ದಾರೆ. ಸುಮಾರು 1.77 ಲಕ್ಷ ಶಿಕ್ಷಕರಿಂದ ನಡೆಯಲಿದೆ ಜಾತಿ ಗಣತಿ. ಪ್ರತಿ ಕುಟುಂಬದ ಧರ್ಮ ಹಾಗೂ ಜಾತಿಯ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಶೈಕ್ಷಣಿಕ ವಿವರಗಳನ್ನ ಸಹ ಪಡೆಯಲಿರುವ ಸರ್ವೆ ಸಿಬ್ಬಂದಿ ವಿದ್ಯಾಭ್ಯಾಸ ಎಷ್ಟು, ಶಾಲೆ ಬಿಟ್ಟಿದ್ರೆ ಕಾರಣವೇನು, ಸರ್ಕಾರದ ಯೋಜನೆ ಸೌಲಭ್ಯ ಸೇರಿದಂತೆ 60 ಪ್ರಶ್ನೆಗಳಿರಲಿವೆ. ಇನ್ನು ಇಂದಿನಿಂದ ಜಾತಿ ಗಣತಿಯ ಸಮೀಕ್ಷೆ ಕೂಡ ಆರಂಭವಾಗುತ್ತೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಾಕಷ್ಟು 60 ಪ್ರಶ್ನೆಗಳನ್ನ ಕೂಡ ಕೇಳಲಿದ್ದಾರೆ. ಇನ್ನು ಸಮೀಕ್ಷೆಗಾಗಿ ಒಟ್ಟು 60 ಪ್ರಶ್ನೆ. ಪ್ರಶ್ನೆ 1, ಮನೆಯ ಮುಖ್ಯಸ್ಥರ ಹೆಸರೇನು? ಅಕ್ಟೋಬರ್ 7ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯನ್ನು ಆರಂಭಿಸುತ್ತಾರೆ. ಹಾಗಾದ್ರೆ ಪ್ರಶ್ನೆ 2, ತಂದೆ ತಾಯಿ ಯಾರು? ಪ್ರಶ್ನೆ 3, ಕುಟುಂಬದ ಕುಲದ ಹೆಸರೇನು? ಹೀಗೆ ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳನ್ನ ಕೇಳ್ತಾರೆ. ಮನೆ ವಿಳಾಸ, ಮೊಬೈಲ್ ಸಂಖ್ಯೆಯನ್ನ ಕೂಡ ಕೇಳಲಾಗುತ್ತೆ. ಪ್ರಶ್ನೆ 5, ರೇಷನ್ ಕಾರ್ಡ್, ಆಧಾರ್ ಸಂಖ್ಯೆ. ಪ್ರಶ್ನೆ 6, ಮತದಾರನ ಗುರುತಿನ ಚೀಟಿಯ ಸಂಖ್ಯೆ. ಪ್ರಶ್ನೆ 7, ಕುಟುಂಬದ ಒಟ್ಟು ಸದಸ್ಯರು ಯಾರು? ಇನ್ನು ಪ್ರಶ್ನೆ 8, ಧರ್ಮ, ಜಾತಿ, ಉಪಜಾತಿ, ಜಾತಿ ವರ್ಗ. ಹಾಗೆ ಪ್ರಶ್ನೆ 9, ಜಾತಿ ಪ್ರಮಾಣ ಪತ್ರ ಇದೆಯೇ ಅಂತ ಹೇಳಿ ಪ್ರಶ್ನೆ ಮಾಡೋದು. ಇನ್ನು ಪ್ರಶ್ನೆ 10, ಜನ್ಮ ದಿನಾಂಕ, ವಯಸ್ಸು, ಲಿಂಗ, ಜನ್ಮಸ್ಥಳ ಕೇಳುವುದು. 11, ವಿದ್ಯಾಭ್ಯಾಸದ ಮಟ್ಟ, ವೈವಾಹಿಕ ಸ್ಥಿತಿ. ಪ್ರಶ್ನೆ 12, ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು? ಹಾಗೆ 13, ಮನೆಯ ಮುಖ್ಯ ಉದ್ಯೋಗ. 14, ದಿನದ ಆದಾಯ ಎಷ್ಟನ್ನ ಕೇಳುವುದು. ಒಟ್ಟು ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಸರ್ಕಾರಿ ಉದ್ಯೋಗಸ್ಥರ ಅಥವಾ ಪ್ರಶ್ನೆ ಕೇಳಿದ್ರು, ಹಾಗೆ ಮನೆಯ ಮುಖ್ಯಸ್ಥರ ಹೆಸರೇನು? ಈ ರೀತಿಯಾಗಿ ಒಟ್ಟು ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಲ್ಲಿ 60 ಪ್ರಶ್ನೆಗಳಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇಂದಿನಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭವಾಗುತ್ತೆ. ಇನ್ನು ಇಡೀ ರಾಜ್ಯಾದ್ಯಂತ ಮರು ಜಾತಿ ಗಣತಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು.